ಅಂಶಗಳ ಬಗ್ಗೆ ಹೇಳ್ತಾರೆ. ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಶಾರೀರಿಕ ಶಕ್ತಿ ಮೊದಲನೇ ಯಾವುದು? ಶಾರೀರಿಕ ಶಕ್ತಿ. ಹೇಳಿ ಜೋರಾಗಿ. ಶಾರೀರಿಕ ಶಕ್ತಿ. ಎರಡನೇದು ಭೌತಿಕ ಶಕ್ತಿ. ಎರಡನೇ ಯಾವುದು? ಭೌತಿಕ ಶಕ್ತಿ. ಮೂರನೇದು ಯಾವುದು? ನೈತಿಕ ಶಕ್ತಿ. ಯಾವುದು? ಜೋರಾಗಿ ಹೇಳಿ. ನಾಲ್ಕನೇದು ಯಾವುದು? ನಾಲ್ಕನೇದು ಯಾವುದು? ನಾಲ್ಕನೇದು ಯಾವುದು? ಆಧ್ಯಾತ್ಮಿಕ ಶಕ್ತಿ. ಸ್ವಾಮಿ ಪುರುಷೋತ್ತಮಾಚಾರ್ಯರು ಹೇಳ್ತಾ ಇದ್ದಾರೆ, ಯಾವ ಅಂಶಗಳ ಮೂಲಕ ನಾವು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೋಬಹುದು ಅಂತ ಹೇಳಿದ್ರೆ 4 ಅಂಶಗಳು. ಒಂದು ಶಾರೀರಿಕ ಶಕ್ತಿ, ಎರಡನೇದು ಯಾವುದು? ಭೌತಿಕ ಶಕ್ತಿ, ಮೂರನೇದು ಯಾವುದು? ನೈತಿಕ ಶಕ್ತಿ, ನಾಲ್ಕನೇದು ಯಾವುದು? ಆಧ್ಯಾತ್ಮಿಕ ಶಕ್ತಿ. ಇವು ಈ 4 ಅಂಶಗಳ ಮೂಲಕ ನಾವು ಈ ಶಕ್ತಿಶಾಲಿ ವ್ಯಕ್ತಿತ್ವ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾರೆ. ನಾನು ನೀವು ಹೇಳೋ ಅಂಶಗಳು ನಾನು ಸಂಕ್ಷಿಪ್ತವಾದ ಮಾತು ಹೇಳ್ತಾ ಇದ್ದೇನೆ. ದಯವಿಟ್ಟು ಇದ್ರ ಬಗ್ಗೆ ಪೂರ್ಣವಾಗಿ ತಿಳ್ಕೋಬೇಕಾದ್ರೆ ಕೆಳಗಡೆ ಪುಸ್ತಕ ಮಳಿಗೆಯಲ್ಲಿ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅಂತ ಪುಸ್ತಕ ಇದೆ. ಯಾವ ಪುಸ್ತಕ? ಶಕ್ತಿಶಾಲಿ. ಹೇಳಿ, ಜೋರಾಗಿ ಹೇಳಿ ಎಲ್ಲರೂ. ವ್ಯಕ್ತಿತ್ವ ನಿರ್ಮಾಣ. ಯಾರು ಬರೆದಿದ್ದಾರೆ ಪುಸ್ತಕ? ಸ್ವಾಮಿ ಪುರುಷೋತ್ತಮಾನಂದಜಿ. ಯಾರು? ಸ್ವಾಮಿ ಪುರುಷೋತ್ತಮಾಚಾರ್ಯರು ಬರೆದಂತ ಪುಸ್ತಕಗಳು. ಆಗಿನ ಕಾಲಕ್ಕೆ ಸ್ವಾಮಿ ಪುರುಷೋತ್ತಮಾಚಾರ್ಯ ಕಾಲಕ್ಕೆ ಬಹಳ ಜನಪ್ರಿಯವಾದ ಪುಸ್ತಕಗಳಿವೆ. ಈ ಪುಸ್ತಕ ಇನ್ನೊಂದು ವಿದ್ಯಾರ್ಥಿಗಾಗಿ ಅಂತ. ಯಾವ್ಯಾವ ಪುಸ್ತಕ? ವಿದ್ಯಾರ್ಥಿಗಾಗಿ. ನಾನು ಇತ್ತೀಚಿನ ಯಾವುದೋ ಒಂದು ಸ್ಕೂಲ್ ಲೈಬ್ರರಿ ಹೋದಾಗ ಲೈಬ್ರರಿ ಪುಸ್ತಕ ಹುಡುಕಬೇಕಾದ್ರೆ ಒಂದು ಪುಸ್ತಕ ಸಿಕ್ಕಿತು. ಅದು ವಿದ್ಯಾರ್ಥಿಗಾಗಿ ಅಂತ. ತುಂಬಾ ಒಳ್ಳೆಯ ಪುಸ್ತಕ. ಅದು ಎಲ್ಲವೂ ಲೈಬ್ರರಿ ಸೇರಿದೆ. ಅಂದ್ರೆ ಆಗಿನ ಕಾಲಕ್ಕೆ ಬಹಳ ಪ್ರಸಿದ್ಧವಾದ ಪುಸ್ತಕಗಳು. ವಿದ್ಯಾರ್ಥಿಗಾಗಿ ಅಂತ. ಯಾವ ಪುಸ್ತಕ? ವಿದ್ಯಾರ್ಥಿಗಾಗಿ ಅಂತ ಒಂದು ಪುಸ್ತಕ. ಅದು ಸಹ ಕೆಳಗಡೆ ಇದೆ. ದಯವಿಟ್ಟು ಪ್ರತಿಯೊಬ್ಬರು